ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ತರಕಾರಿ ಮತ್ತು ಸೋಯಾಬೀನನ್ನು ಬಳಸಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಬಿಸಿ ಬಿಸಿಯಾಗಿದೆ. ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ತರಕಾರಿ ಮತ್ತು ಸೋಯಾಬೀನ್ ಹಾಕಿ ಮಾಡಿರುವಂತಹ ಪಲಾವು ಹೇಗೆ ಬಂದಿದೆ ಅಂತ ನೋಡಿ. ತುಂಬ ರುಚಿಯಾಗಿ ಬಂದಿದೆ. ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ಎಲ್ಲ ತರಕಾರಿಗಳನ್ನು ಯೂಸ್ ಮಾಡಿ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗಾದರೆ ಹೇಗೆ ಬಂದಿದೆ ಇಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಪಲಾವ್ ತುಂಬ ರುಚಿಯಾಗಿ ಬಂದಿದೆ. ಆಮೇಲೆ ನೋಡಿರಿ, ಕೆಲವು ತರಕಾರಿಗಳನ್ನು ಹಾಕಿದ್ದೀನಿ ನಾನು. ಹೀಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈ ಚಳಿಗೆ, ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಯಾವ ಮೊಸರು ಬಜ್ಜಿ ಆ ಥರದ್ದೇನು ಬೇಡ, ನಾವು ಈ ಥರ ಡೈರೆಕ್ಟಾಗಿ ಪಲಾವ್ ಅಷ್ಟೇ ತಿನ್ಬೋದು ನೋಡಿರಿ. ಸೋಯಾಬೀನ್ ಕೂಡ ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ. ಹಾಗಾದರೆ ಇದೇ ರೀತಿ ನೀವು ಮಾಡಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಈ ತರಕಾರಿ ಪಲಾವ್ ಮಾಡೋದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಇದರಲ್ಲಿ 2 ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ 2 ಆಲೂಗಡ್ಡೆ, 1-2 ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸನ್ನು ಹೆಚ್ಚಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ 2 ಸ್ಪೂನಷ್ಟು. 2 ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟನ್ನು ತೊಗೊಂಡಿದ್ದೀನಿ. ನಾನು ಪುದೀನ ಹಾಕ್ತಾಯಿಲ್ಲ, ಪುದೀನ ಮತ್ತು ಕೊತ್ತಂಬರಿ ಪೇಸ್ಟನ್ನು ಇಲ್ಲಿ ಈ ಪಲಾವಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾದರೆ ಈ ಪಲಾವ್ ಮಾಡೋದಕ್ಕೆ ಡ್ರೈ ಮಸಾಲ ಏನು ಬೇಕು ಅಂತ ನೋಡಿಕೊಡ್ರಿ. ಇಲ್ಲಿ ನೋಡಿರಿ, ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಜಾಪತ್ರೆ, ಆಮೇಲೆ ಸ್ಟಾರ್ ಹೂವು, ಕಾಳುಮೆಣಸು ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಉಗುರು ಬೆಚ್ಚಗಿರುವ ನೀರನ್ನು ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಸೋಯಾಬೀನನ್ನು ನೀರಲ್ಲಿ ಹಾಕಿ ಸ್ವಲ್ಪ ಒಂದು 5-10 ನಿಮಿಷ ನಾವು ಇಲ್ಲಿ ನೆನೆಸಿಡಬೇಕಾಗುತ್ತೆ. ಯಾಕಂದರೆ ಅದು ಚೆನ್ನಾಗಿ ನೆನೆದ್ರೆ ರೈಸು ತುಂಬ ರುಚಿಯಾಗಿ ಬರುತ್ತೆ. ನೀವು ಯಾವುದೇ ಸೋಯಾಬೀನ್ ಇದು ಮಾಡೋದಾದರೆ, ರೆಸಿಪಿ ಮಾಡೋದಾದರೆ ಈ ಥರ 5 ನಿಮಿಷ ನೀರಲ್ಲಿ, ಬಿಸಿನೀರಲ್ಲಿ ನೆನೆ ಇಡಬೇಕು. ಆವಾಗ ಅದು ಡಬಲ್ ಆಗುತ್ತೆ. ಇಲ್ಲಿ ನೋಡಿರಿ, 2 ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಇವಾಗ ವಾಶ್ ಮಾಡಿ ತೊಗೊಂಡು ಬರೋಣ. ಹಾಗಾದರೆ ಪಲಾವ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ರಿ. ಇಲ್ಲಿ ಕುಕ್ಕರನ್ನು ಬಿಸಿ ಮಾಡೋಕ್ಕಿಡಿ. ಇದಕ್ಕೆ ಇವಾಗ ಎಣ್ಣೆ ಹಾಕಿರಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ತೋರಿಸಿದಂಥ ಎಲ್ಲ ಡ್ರೈ ಮಸಾಲನ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ಟಾರ್ ಹೂವು, ಜಾಪತ್ರೆ, ಕಾಳುಮೆಣಸು ಎಲ್ಲದನ್ನು ನಿಮ್ಮ ಹತ್ರ ಯಾವುದು ಮಸಾಲೆ ಇದೆಯೋ ಅದನ್ನೇ ನೀವು ಹಾಕ್ಬೋದು. ಈಗ ಎಣ್ಣೆಯಲ್ಲಿ ಚೆನ್ನಾಗಿದ್ದು ಫ್ರೈ ಆಗಲಿ ಮಸಾಲೆ ಐಟಮ್ಸ್ ಎಲ್ಲ. ಅಂದರೆ ಅದರ ಅರೋಮ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ರೈಸ್ಗೆ. ಇಲ್ಲಿ ನಾನು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಫಸ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಫಸ್ಟು ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡಿಕೊಡ್ರಿ. ಎಲ್ಲದನ್ನು ಒಂದೇ ಸರಿ ಹಾಕಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಉಳ್ಳಾಗಡ್ಡಿ ಹಾಕಿರಿ ಎಣ್ಣೆಯಲ್ಲಿ. ಅಂದರೆ ಉಳ್ಳಾಗಡ್ಡಿ ಚೆನ್ನಾಗಿ ಕೆಂಪಗಾಗಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿರಿ. ಈಗ ಇದು 1 ನಿಮಿಷ ಹೀಗೆ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ ನೋಡಿ. ಈಗ ಫ್ರೈ ಆಗಿದೆ ಉಳ್ಳಾಗಡ್ಡಿ. ಇದಕ್ಕೆ ನಾನು ಮಿಕ್ಕಿದ ಎಲ್ಲ ತರಕಾರಿಗಳನ್ನು ಹಾಕ್ತೀನಿ ನೋಡಿ. ಕಟ್ ಮಾಡಿ ತೋರಿಸಿದಂತೆ ಬೀನ್ಸು, ಆಮೇಲೆ ಕ್ಯಾರೆಟು ಮತ್ತು ಆಲೂಗಡ್ಡೆ, ಇದನ್ನು ಎಲ್ಲ ತರಕಾರಿನ ಹಾಕಿ ನಾನಿಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊತೀನಿ. ಆಮೇಲೆ ಹೆಚ್ಚಿದಂಥ ಟೊಮ್ಯಾಟೊ ಸಹಿತ ಹಾಕಿರಿ. ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಅದನ್ನೇ ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಡ್ರಿ. ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿರಿ. ಈಗ ಹೀಗೆ ಫ್ರೈ ಮಾಡ್ತಾ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿ ತರಕಾರಿ ಎಲ್ಲ ನೋಡಿರಿ ಬೆಂದಿದೆ. ಈಗ ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು, 1-1.5 ಸ್ಪೂನಷ್ಟು ಹಾಕಿರಿ. ನೀವು ರೈಸ್ ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡು. ನೀವು ಹಾಕ್ಕೊಳ್ಳೋ ಮಸಾಲೆ ಎಲ್ಲದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿರಿ. ನಾನಿಲ್ಲಿ 2 ಗ್ಲಾಸಿನ ಮಾಡ್ತಿರೋದ್ರಿಂದ ಈ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡೋರಿದ್ದರೆ ಇದನ್ನು ಡಬಲ್ಲಾಗಿ ಹಾಕ್ಕೋಬೋದು. ಈಗ ಕೊತ್ತಂಬರಿ, ಪುದೀನ ಪೇಸ್ಟು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಡ್ರಿ. ಈಗ ಇದಕ್ಕೆ ನಾನು ನೆನೆಸಿ
ಇಟ್ಟಂತಹ ಸೋಯಾಬೀನನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಾವು ನೀರಿಗೆ ಹಾಕಬೇಕಾದ್ರೆ ಎಷ್ಟಿತ್ತು, ಈಗ ಅದ್ರ ಡಬಲ್ ಆಗಿ ಬಂದಿದೆ ನೋಡಿರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಇವಾಗ ಮಿಕ್ಸ್ ಮಾಡಿರಿ ತರಕಾರಿ ಎಲ್ಲದನ್ನು. ನೀವು ಫಸ್ಟು ಎಲ್ಲ ತರಕಾರಿಗಳು ಮಸಾಲೆಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಪಲಾವಿಗೆ ಒಳ್ಳೆ ರುಚಿ ಬರುತ್ತೆ ನೋಡಿರಿ. ನೀವು ಹಸಿಯಾಗಿ ಹಾಗೆ ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತರಕಾರಿಗಳಾಗಲಿ ನಾವು ಹಾಕೋ ಮಸಾಲೆಗಳನ್ನು ಫ್ರೈ ಮಾಡಿದ್ರೆ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈಗ ನಾನು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕಿದೆ. ಆಮೇಲೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕಿದೆ ನಾನು. ಈ ಕಸ್ತೂರಿ ಮೇಥಿ ಇಲ್ಲ ಅಂದರೆ ನೀವು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ನಡೆಯುತ್ತೆ. ಈಗ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಸಾಲೆ ಎಲ್ಲ ತರಕಾರಿಗಳಿಗೆ ಸರಿಯಾಗಿ ಹೊಂದ್ಕೊಳ್ಳಿ. ಈಗ ನೋಡಿರಿ, ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಖಾರದ ಪುಡಿನೂ ನೀವು ಹಾಕ್ಬೋದು. ಈ ಹಸಿಮೆಣಸಿನ್ಕಾಯಿ ಖಾರನ ನಾನು ಯಾವಾಗಲೂ ಈ ಥರ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ನಾವು ರೈಸ್ ಐಟಮ್ಸು, ಪಲ್ಯ ಆಗಲಿ ಸಾಂಬಾರಾಗಲಿ ಏನೇ ಮಾಡಬೇಕಾದ್ರೂ ಸಹಿತ ನಮಗಿದು ಯೂಸ್ ಆಗುತ್ತೆ. ಈ ರೆಸಿಪಿನೂ ಸಹಿತ ನಾನು ಶೇರ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂಥೇಳಿ ನಮ್ಮ ಚಾನಲ್ನಲ್ಲಿದೆ, ನೀವು ಅದನ್ನು ಸರ್ಚ್ ಮಾಡಿ ನೀವು ಅದೇ ಥರ ಮಾಡಿ ರೆಡಿ ಮಾಡಿ. ಈಗ ರೈಸನ್ನು 1 ನಿಮಿಷ ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರೈಸಿಗೆ 1 ಕಪ್ ರೈಸಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 3 ವಿಸಿಲ್ ಹಾಕ್ಸಿದ್ರೆ ರೈಸು ರೆಡಿ ಆಗುತ್ತೆ ನೋಡಿ. ತುಂಬ ರುಚಿಯಾಗಿ ಬರುತ್ತೆ. ಇಷ್ಟೇ ಸಿಂಪಲ್ಲಾಗಿ ನೀವು ಸಹಿತ ಮಾಡ್ಕೊಂಡು ನೋಡಿರಿ. 3 ವಿಸಿಲ್ ಆಗಿದೆ, ಕಂಪ್ಲೀಟಾಗಿ ಕೂಲಾಗಿದೆ ಕುಕ್ಕರು. ಫಸ್ಟು ನೀವು ಎಲ್ಲ ಅದರದ್ದು ಹವೆ ಹೋದ್ಮೇಲೆ ಕುಕ್ಕರ್ ತೆಗೀರಿ, ಇಲ್ಲಾಂದರೆ ಕೈಗೆ ಅದು ಬಡಿದ್ಬಿಡುತ್ತೆ. ಆಮೇಲೆ ಹುಷಾರಾಗಿ ನೀವು ಇದನ್ನು ಫಸ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರೆ. ತುಂಬ ಬಿಸಿಯಾಗಿದೆ. ನಾವು ಪಲಾವನ್ನ ಹೀಗೆ ಬಿಸಿಯಾಗಿ ತಿನ್ನೋದ್ರಿಂದನೇ ರುಚಿ ಜಾಸ್ತಿ ಇರುತ್ತೆ ನೋಡಿ. ಇದೇ ರೀತಿ ನೀವು ಕೂಡ ಕ್ವಿಕ್ಕಾಗಿ ಮಾಡ್ಕೊಂಡು ನೋಡಿರಿ. ಈ ಚಳಿಗೆ ಈ ಥರ ಬಿಸಿ ಪಲಾವ್ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ. ಹೀಗೆ ಸೂಪರ್ ಟೇಸ್ಟಿಯಾದಂತಹ ಸಿಂಪಲ್ಲಾಗಿರುವಂತಹ ಸೋಯಾ ತರಕಾರಿ ಪಲಾವನ್ನ ನೀವು ಒಂದ್ಸರಿ ಮಾಡ್ಕೊಂಡು ನೋಡಿರಿ. ನಾನು ಹೇಳ್ದಂಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಒಳ್ಳೆ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ. ಬಾಯ್.